ಸುಮತಿವಿರನುಮೇಯಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತ್ಯುಪಾಯಂ ವಿವಾಜಂ ದ್ರಹಜಮಹಮಮೇಯಂ ಧ್ಯೇಯಮಾಮ್ನಾಜಗೇಯಂ ಸದಯಮಸದಜೇಯಂ ಶ್ರೀಸಹಾಯಂ ಭಜೇಯಂ ಅಭ್ರಮಂ ಭಂಗರಹಿತಂ ಅಚಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಭವತಿ ಯದನುಭಾವಾತ್ಯೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ सकलवचनचेतो देवता भारती सा मम वचसि निधत्तां सन्निधिं मानसे च मिथ्यासिद्धान्तदुर्ध्वान्तविध्वंसनविचक्षणः जयतीर्थाख्यतरनिर्भासतां नो हृदम्बरे अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूजादस्मदिष्टार्थसिद्धये पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं श्रीगुरुभ्यो नमः हरिः ओम् ಅಲ್ಲ ಆ ಒಂದು ಲೈನ್ ಮತ್ತೆ ಹೇಳಿ. 7ನೇ ಶ್ಲೋಕ ಇದೆಯಲ್ಲ, 7ನೇ ಶ್ಲೋಕ ಮೊದಲನೇ ಲೈನ್. ಹಾಂ, ರೂಜಿ ಹೇಳ್ಬೇಕಲ್ಲಿ. ರೂಜಿ ಸರಿ ಇದೆ, ರುಜಿ ಅಂದರೆ ತಪ್ಪಾಗ್ಬಿಡುತ್ತೆ ಅಷ್ಟೇ. ಇನ್ನೊಂದು ಸರಿ ಹೇಳ್ರಿ. ಆ ತ್ಮೈರ ಅಂತ ಸೇರಿಸ್ಬಿಡಿ, ಯಾವಾಗ ಒಳ್ಳೆ ಇರುತ್ತೆ. ತ್ಮೈರ ಅಂತಿದೆಯಲ್ಲ, ಇಲ್ಲ ತ್ಮೈರ ಅಂತ ಸೇರಿಸ್ಬಿಡಿ. ಅದು ತ್ಮಾ ಐರ ಅಂತಿದೆಯಲ್ಲ, ಬರ್ಕೊಳ್ಳಿ. ತ್ಮೈರ ಅಂತ ಬರ್ಕೊಳ್ಳಿ. ಮೈರ ತ್ಮೈರ. ತ್ಮಾ ಇದೆಯಲ್ಲ, ತ್ಮೈ ಮಾಡಿಕೊಂಡು ರಾ ಬರ್ಕೊಳ್ಳಿ ಅಷ್ಟೇ. ತ್ಮೈ. ಹಾ ಹಾ ಮತ್ತೆ ತ್ಮಾ ಐರ ಅಂತ ಹೇಳ್ತಾ ಇದ್ದೀರಿ. ತ್ಮಾ ಐರ ಬೇಡ. ಆ ತ್ಮಾ ಐರ ಅಂತಿದೆಯಲ್ಲ, ಅದು ಡಿಲೀಟ್ ಮಾಡ್ಕೊಂಬೇಡಿ. ಅದು ನಿಮ್ಗೆ ಅನುಕೂಲಕ್ಕೆ ಹೇಳ್ತಾ ಇದ್ದೀನಿ. ತಪ್ಪಲ್ಲ, ಸರಿ ಇದೆ. ಅದನ್ನು ಸೇರಿಸ್ಕೊಂಡ್ರೆ ಒಳ್ಳೇದು ಅಂತ. ಅಲ್ಲೇನೋ ಎಲ್ಲ ತಪ್ಪಾಗ್ತದೆ. ಮತ್ತೆ ಋಘಲ್ ಋಷೌ ಅಂತ ನಿಲ್ಲಿಸಿ, ಆಮೇಲೆ ಮುಂದೆ ಹೇಳಿ. ಆಮೇಲೆ ಏನು ಓದಿ, ಆ ಅಕ್ಷರ ಬೇಕು, ಅದು ಸರಿ ಓದಿ ಅಂತ. ಅದಕ್ಕೆ ಋಘಲ್ ಋಷೌ ನಿಲ್ಲಿಸಿ, ಅದು ಸರಿ ಇದೆ. ಅದು ಸರಿ ಆಯಿತು. ಮುಂದೆ ಅಲ್ಲಿ ನಾ ಹೇಳ್ತಾ ಇರೋದು ಈಗ ಒಂದ್ಸರಿ ಹೇಳ್ಬಿಡ್ತೀನಿ ನೋಡಿ. ಋಘಲ್ ಋಷೌಲ್ ಋಜಿರೇಕಾತ್ಮೈರವೋಚ ಭೃದೌ ರಸಃ. ಸರಿಯಾಗಿ ರಾಗ ಬರಬೇಕು. ಏನಾದ್ರು ಎಡವಟ್ಟ ಆಯ್ತು ಅಂದ್ರೆ ಹೋಯ್ತು ಅಂತ ಒಂದ್ಸರಿ ಹೇಳ್ಬಿಡಿ. ಅದನ್ನ ನಿಲ್ಲಿಸ್ಬೋದು ಮಧ್ಯಕ್ಕೆ. ಋಘಲ್ ಋಷೌ ಋಜಿ. ಹಾಂ ತ್ಮೈರ ಅಂದ್ರಲ್ಲ ಈಗ, ಅದನ್ನು ಹೇಳಿ.
ಋಘಲ್ ಋಷೌಲ್ ಜಿರೇಕಾತ್ಮೈರವೋಜ ಭೃದೌ ರಸಃ ಋಘಲ್ ಋಷೌಲ್ ಜಿರೇಕಾತ್ಮೈರವೋಜ ಭೃದೌ ರಸಃ ಅಲ್ಲಿ ರುಜಿರೇಖ ಅಂತೀರಿ, ರುಜಿ ಅಲ್ಲ. ರುಜಿ ಅಂದ್ರೆ ಹ್ರಸ್ವ ಆಯ್ತು, ರುಜಿ ಎಳಿಬೇಕು ಚೂರು. ರುಜಿ ಮತ್ತೆ ಅಲ್ಲಿ ಹ್ರಸ್ವ ಅಂತು. ಸರಿ, ಅರ್ಧಕ್ಕೆ ನಿಲ್ಲಿಸಿ ನೋಡೋಣ. ಪೂರ್ತಿ ಹೇಳ್ಬೇಡಿ, ಅರ್ಧ ನಿಲ್ಲಿಸ್ರಿ ಆ ಶ್ಲೋಕ. ಒಂದು ನಿಮಿಷ ನಿಲ್ಲಿಸ್ರಿ, ಮುಂದೆ ಹೋಗ್ಬೇಡಿ, ನಿಲ್ಲಿಸಿ, ಅರ್ಧ ನಿಲ್ಲಿಸಿ ನೋಡೋಣ. ಮತ್ತು ಪೂರ್ತಿ ಶ್ಲೋಕ ಹೇಳಬೇಡಿ, ನಾ ಹೇಳೋದು ಅರ್ಧಕ್ಕೆ ನಿಲ್ಲಿಸ್ರಿ. ಹೇಗೆ ನಿಲ್ಲಿಸ್ತೀರಿ ಅಂತ. ಋಘಲ್ ಋಷೌ ನಿಲ್ಲಿಸಿದ್ರ? ಆಯ್ತು, ಒಂದಾಯ್ತು. ಆಮೇಲೆ ಅಲ್ಲಿ ಅದೇ ಏನು ಶಬ್ದ ಅದು ಅಂತ, ಆ ಶಬ್ದ, ಆ ಅಕ್ಷರ ಯಾವುದು? ಮೊದಲನೇ ಅಕ್ಷರ. ಋಜಿ ಅಂತ ಶಬ್ದ. ಋಜಿ, ಋ ಅಲ್ಲ, ಋ. ಲಾ ಮತ್ತೆ ಋ ಸೇರಿದೆ. ಋ. ಈಗ ಅದು ಯಾವ ಅಕ್ಷರ ಹೇಳಿ? ಋನೋ ಋ ಅಂತಾನೋ ಋ ಅಂತಾನೋ? ಲಾ ಪ್ಲಸ್ ಆಯ್ತಲ್ಲ. ಋ ಅಂತ ದೀರ್ಘ ಎಳಿಬೇಕು. ಋಘಲ್ ಋಷೌ ಋ ಜಿರೆ, ಆ ಒತ್ತೋದು ಅಲ್ಲಿ ಒತ್ತಬೇಕು. ಋ ಜಿರೆ. ತ್ಮೈರ ಭೋಜ, ತ್ಮೈರ ಮಾಡಿ, ಅದು ತ್ಮ ಐರ ಇದೆಯಲ್ಲ ಸೇರಿಸಿ. ತ್ಮೈರ ಭೋಜ ಭೃದೌ ರಸಃ. ಆವಾಗ ಆಯ್ತು, ಇದೆಲ್ಲ ಸರಿ ಇದೆ, ಅದೊಂದು ಲೈನ್ ಸರಿ ಇದೆ. ಸರಿ ಆಯ್ತು, ಮುಂದೆ ಹೋಗೋಣ. 11ನೇ ಶ್ಲೋಕ ಹೇಳಿ. 11, 12, 13 ಆ 3 ಶ್ಲೋಕ ಒಂದ್ಸರಿ ಹೇಳಿ. ನಾರಾಯಣಾಕ್ಷರಶ್ಚ ವೇದವಾನ್ ಅದ್ವೈತಸಾರ ಚತುರ್ವರ್ಣೈ ಹೇಳಿ. ನೀವು ಬೇರೆ ಹೇಳ್ತಾ ಇದ್ರೆ ಅವ್ರು ಬೇರೆ ಹೇಳ್ತಾ ಇದ್ದಾರೆ. ಸರ್ ಇರ್ಲಿ 13ನೇದು ಹೇಳ್ಬಿಡಿ. ಹೇಳಿ, ಮುಂದಿಂದ ಹೇಳಿ. ಇನ್ನೊಂದು ಅಕ್ಷರ ಹೇಳಿದ್ದೀನಲ್ವ, ಇದೊಂದು ಶ್ಲೋಕ ಹೇಳಿದ್ದೀನಲ್ಲ, 13ನೇ ಶ್ಲೋಕ ಹೇಳ್ಕೊಟ್ಟಿದ್ದೀನಿ, ಅದನ್ನು ಹೇಳಿ. ಸರಿ, ಈಗ 11ನೇ ಶ್ಲೋಕ. ಈಗ ನಾರಾಯಣ ಅಷ್ಟಾಕ್ಷರ. ನಾರಾಯಣ ಅಷ್ಟಾಕ್ಷರ ಮಂತ್ರ ಯಾವುದು? ಓಂ ನಮೋ ನಾರಾಯಣ. ಈ 8 ಅಕ್ಷರ ಯಾವುದರಿಂದ ಬಂತು ಅಂತ ಈಗ ಪ್ರಶ್ನೆ. 8 ಅಕ್ಷರ ಯಾವುದರಿಂದ ಬಂದಿದೆ? ಓಂಕಾರದಿಂದ ನಾರಾಯಣ ಅಷ್ಟಾಕ್ಷರ ಬಂದಿದೆ ಅಂತ. ಓಂಕಾರದಲ್ಲಿ ಎಷ್ಟು ಅಕ್ಷರ ಇದೆ? 8. 8 ಅಕ್ಷರ. ಆ 8 ಅಕ್ಷರದಿಂದ ನಾರಾಯಣ ಅಷ್ಟಾಕ್ಷರ ಮಂತ್ರದ 8 ಅಕ್ಷರ ಬಂದು. ಹಾಗಾದ್ರೆ ಮೊದಲನೇ ಅಕ್ಷರ ಯಾವುದು ಓಂಕಾರದಲ್ಲಿ? ಆ ಅಂತ ತಗೊಂಡ್ರೆ ಆ ಇಂದ ಯಾವುದು ಬಂತು? ಓಂ. ಹಾಗೆ ಮುಂದೆ ಈ ಇಂದ ಈಗ ನಾರಾಯಣ ಅಷ್ಟಾಕ್ಷರ ಮಂತ್ರ ಒಂದು ಕಡೆ 8 ಅಕ್ಷರ, ಓಂಕಾರ ಒಂದು ಕಡೆ, ಮೊದಲನೇ ಅಕ್ಷರದಿಂದ ಮೊದಲು, 2ನೇ ಅಕ್ಷರದಿಂದ 2, ಆ ಥರ ಒಂದು 3 ಅಕ್ಷರ ಹೇಳಿ, ಆಮೇಲೆ ನಿಲ್ಲಿಸೋಣ.
ಈಗ 3 ಅಕ್ಷರ ನೆನಪಿದೆಯಲ್ವಾ? ಅಕಾರ ಇಕಾರ, ಅಕಾರ ಇಕಾರ ಉಕಾರನ, ಅಕಾರ ಉಕಾರ ಮಕಾರನ. ಆ ಉ ಮಾ ಇದೆ. ಇಲ್ಲಿ ಯಾವ ಅಕ್ಷರ ನಾರಾಯಣಾಷ್ಟಾಕ್ಷರದಲ್ಲಿ? ಓಂ. ಆಮೇಲೆ ಅಲ್ಲ, ಉಕಾರದಿಂದ ಯಾವುದು? ಇಲ್ಲಿ ಯಾವ್ದು ಅಕ್ಷರ ಇದೆ ನಾರಾಯಣಾಷ್ಟಾಕ್ಷರ ಅಂತ? ಅಲ್ಲ, ನಾರಾಯಣಾಷ್ಟಾಕ್ಷರದಲ್ಲಿ 2ನೇ ಅಕ್ಷರ ಯಾವುದು? ಓಂ ನಮೋ ನಾರಾಯಣ ಆಯ್ತಾನೆ ಹೇಳೋದು. 2ನೇ ಅಕ್ಷರ ಯಾವುದು? ಹಾ, ಹಾಗಾದ್ರೆ ಅಲ್ಲಿರೋ 2ನೇ ಅಕ್ಷರ ಯಾವುದು? ಉ. ಅದರಿಂದ ಯಾವ್ದು ಬಂತು? ನಾ ಬಂತು. ಹಾ, ಕರೆಕ್ಟ್. ಆಮೇಲೆ ಮುಂದೆ ಉಕಾರ ಆಯ್ತಲ್ಲ, ಉಕಾರ ಮಕಾರ. ರಾ ಎಲ್ಲಿದೆ ಅಲ್ಲಿ? ಓಂ ನ ಅಂದ್ರೆ ಮಕಾರ. ಮೋ. ಮೋ ಅನ್ನೋದು ಯಾವ್ದಿಂದ ಬಂತು? ಈ ತರ ಪ್ರತಿಯೊಂದು ನೋಡ್ಬೇಕು. ಆ 8 ಅಕ್ಷರದಿಂದ ಈ 8 ಅಕ್ಷರ ಕ್ರಮವಾಗಿ 1ರಿಂದ ಮೊದಲನೇದು, 2ನೇದಿಂದ 2ನೇದು, ಹೀಗೆ ಬರ್ತಾ ಹೋಗಿದೆ. ಆಯ್ತಾ? ಅದನ್ನು ಹೇಳ್ತಾ ಇದ್ದಾರೆ. ನಾರಾಯಣ ಅಷ್ಟಾಕ್ಷರಶ್ಚ, 8 ಅಕ್ಷರಗಳು. ತಾರ ಅಷ್ಟಾಕ್ಷರ ಭೇದವಾನ್. ತಾರ ಅಂದ್ರೆ ಯಾವುದು? ತಾರ ಅಂತ ಯಾವುದಕ್ಕೆ ಹೆಸರು ಅಂತ ನಮಗೆ ಗೊತ್ತಿರೋದು. ಇಲ್ಲಿ ಶಾಸ್ತ್ರದಲ್ಲಿ ತಾರ ಅಂದ್ರೆ ಯಾವುದನ್ನು ಕರಿತೀವಿ? ಪ್ರಣವ ಮಂತ್ರ ಅಂದ್ರೆ, ಪ್ರಣವ ಅಂದ್ರೆ ಓಂಕಾರ, ಓಂಕಾರ ಅಂತ ಕರಿತೀವಿ. ಇನ್ನೊಂದು ತಾರ ಮಂತ್ರ ಅಂತ ಕರಿತೀವಿ. ಯಾವಾಗಲೂ ತಾರ ಮಂತ್ರ ಅಂದ್ರೆ, ತಾರ ಅಂದ್ರೆ ಓಂಕಾರ ಅಂತ ಅರ್ಥ. ತಾರ ಅನ್ನೋ ಶಬ್ದಕ್ಕೆ ಓಂಕಾರ. ಯಾಕೆ ಓಂಕಾರಕ್ಕೆ ತಾರ ಅಂತ ಹೆಸರು ಅಂದರೆ ಅದು ನಮ್ಮನ್ನು ದಾಟಿಸತ್ತೆ. ತಾರಯತಿ, ಈ ಸಂಸಾರದಿಂದ ದಾಟಿಸತ್ತೆ. ಆದ್ರಿಂದ ಅದನ್ನು ತಾರ ಮಂತ್ರ ಅಂತ ಕರಿತೀವಿ. ಅದರಿಂದ ತಾರ ಅಂತಂದ್ರೆ ಯಾವುದು? ಓಂಕಾರ. ಅದರ ಅಷ್ಟಾಕ್ಷರ, ಅದರಲ್ಲಿ ಎಷ್ಟು ಅಕ್ಷರ ಇದೆ? 8 ಅಕ್ಷರ ಇದೆ. ಅದರ ಭೇದ, ಅದರಿಂದ ಬಂದಿದ್ದು ಹೊರಗಡೆ. ಭೇದ ಅಂದ್ರೆ ಅದರಿಂದ ಬರೋದು ಹೊರಗಡೆ. ಯಾವುದು ಬಂದಿದ್ದು? ನಾರಾಯಣ ಅಷ್ಟಾಕ್ಷರಶ್ಚ. ಆ 8 ಅಕ್ಷರದಿಂದ ಈ 8 ಅಕ್ಷರ ಬಂತು. ಓಂಕಾರದಲ್ಲಿರೋ 8 ಅಕ್ಷರದಿಂದ ನಾರಾಯಣ ಅಷ್ಟಾಕ್ಷರ ಮಂತ್ರದಲ್ಲಿರೋ 8 ಅಕ್ಷರ ಹೊರಗೆ ಬಂತು. ಮೊದಲಿಂದ ಮೊದಲು ಅಂತ ಇದು ಗೊತ್ತಾಯ್ತಲ್ಲ, ಇಷ್ಟು ಇದಾಯ್ತು. ಆಮೇಲೆ ಆದ್ಯೈಹಿ ತಾರ ಚತುರ್ವರ್ಣೈಹಿ. ಅಷ್ಟೇ ಇರದೆ ಈ ಓಂಕಾರದ ಮೊದಲು 4 ಅಕ್ಷರ ಇದೆಯಲ್ಲ, ಯಾವುದು? ಅಕಾರ, ಆಮೇಲೆ ಉಕಾರ, ಮಕಾರ ಆಯ್ತು. ಆಮೇಲೆ ಮುಂದಿನ ಒಂದು ಹೇಳಿ ಸಾಕು, ನಾದ. ಈ 4ರಿಂದ 4 ವ್ಯಾಹೃತಿ ಬಂತು. ವ್ಯಾಹೃತಿ, ವ್ಯಾಹೃತಿ ಅಂದ್ರೆ ಯಾವುದು? ಭೂಹು. ಆಮೇಲೆ ಮಹಾ ಬೇಡ, ಭೂರ್ಭುವ ಸ್ವಹ ಒಟ್ಟಿಗೆ. ಭೂಹು ಭುವಃ ಸ್ವಹ ಭೂರ್ಭುವ ಸ್ವಹ. ಈ 4 ಇದೆಯಲ್ಲ, ಈ 4 ಓಂಕಾರದ ಮೊದಲು 4 ಅಕ್ಷರದಿಂದ ಬಂತು. ಹಾಗಾದ್ರೆ ಯಾವ್ಯಾವ್ದ್ರಿಂದ ಯಾವ್ದ್ಯಾವ್ದು ಬಂತು? ಅಕಾರದಿಂದ ಏನು ಬಂತು? ಭೂಹು ಬಂತು. ಆಮೇಲೆ ಉಕಾರದಿಂದ ಏನು ಬಂತು? ಭುವಃ ಬಂತು. ಮಕಾರದಿಂದ ಏನು ಬಂತು? ಸ್ವಹ ಬಂತು. ನಾದದಿಂದ ಭೂರ್ಭುವ ಸ್ವಹ ಬಂತು. ಈ ಥರ. ಹೌದು ಹೌದು, ಇಷ್ಟು. ಆದ್ಯೈಹಿ ತಾರ ಚತುರ್ವರ್ಣೈಹಿ. ತಾರ ಅಂದ್ರೆ ಯಾವುದು? ತಾರ ಓಂಕಾರ. ಅದರಲ್ಲಿ ಚತುರ್ವರ್ಣೈಹಿ. ವರ್ಣ ಅಂದ್ರೆ ಅಕ್ಷರ. ಎಷ್ಟು ಅಕ್ಷರ ತಗೊಳ್ತೀವಿ? 4. ಚತುರ್ವರ್ಣ 8 ಇದೆ, ಬಟ್ ಈಗ ಬೇಕಾಗಿರೋದು 4 ನಮಗೆ. 4 ಅಕ್ಷರಗಳಿಂದ ಭಿನ್ನಾಹ ವ್ಯಾಹೃತಯ. ವ್ಯಾಹೃತಿಗಳು ಎಷ್ಟು ಅಂದ್ರೆ 4. ಅದು ಕ್ರಮವಾಗಿ ಬಂತು ಅಂತ. ಕ್ರಮ ಅಂತಂದ್ರೆ ಅದು 1ಕ್ಕೆ 1, 2ನೇದಕ್ಕೆ 2, ಆ ಥರ ಕ್ರಮ ಅಂದ್ರೆ ಅದು ಕ್ರಮವಾಗಿ ಬನ್ನಿ ಅಂದರೆ ಒಬ್ಬೊಬ್ಬರಾದ್ಮೇಲೆ ಬರೋದು. ಆ ಥರ 1ರಿಂದ 1, 2ನೇದಿಂದ 2ನೇದು ಅಂತ. ಇಷ್ಟು ಅದನ್ನು ವಿವರಣೆಯಲ್ಲಿ ಕೊಟ್ಟಿದ್ದಾರೆ, ಗಮನಿಸಿ. ವಿವರಣೆಯಲ್ಲೆಲ್ಲ ಬರೆದಿದ್ದಾರೆ ಈ ವಿಷಯ. ಒಂದ್ಸಲಿ ಓದ್ರಿ ಅದನ್ನು. ನೋಡಿ, ಅಲ್ಲಿ 2 ಶಬ್ದ ಬರೆಸಿದ್ದಾರೆ. ವ್ಯಸ್ತ ವ್ಯಾಹೃತಿ, ಸಮಸ್ತ ವ್ಯಾಹೃತಿ ಅಂತ 2 ಶಬ್ದ ಇದೆ. ಸಮಸ್ತ ವ್ಯಾಹೃತಿ ಅಂದರೆ ಒಟ್ಟಿಗೆ ಸೇರಿಸೋದು. ಭೂರ್ಭುವ ಸ್ವಹ ಎಲ್ಲ ಸೇರಿಸ್ಬಿಟ್ವಿ. ವ್ಯಸ್ತವಾಗಿ ಹೇಳೋದು ಅಂದರೆ ಭೂಹು ಭುವಃ ಸ್ವಹ ಅಷ್ಟೇ. ಓಂ ಭೂಹು, ಓಂ ಭುವಃ, ಓಂ ಸ್ವಹ ಇದು ಬಿಡಿಸಿ ಹೇಳೋದು. ಓಂ ಭೂರ್ಭುವ ಸ್ವಹ. ಗಾಯತ್ರಿ ಮಂತ್ರದಲ್ಲಿ ಹೇಳ್ತೀವಿ ಮೊದಲು ಓಂ. ಗಾಯತ್ರಿ ಮಂತ್ರದಲ್ಲಿ 5 ಕಡೆ ನಿಲ್ಲಿಸ್ಬೇಕು. 5 ಕಡೆ ಒಟ್ಟಿಗೆ ಹೇಳಬಾರ್ದು. ಈಗ ಒಟ್ಟಿಗೆ ಓಂ ಭೂರ ಸಾಧುವರೆ ಮರುಗೋ ದೇವಸದಿ ಹೇಳ್ಬಾರ್ದು. ಹೇಗೆ ಹೇಳಬೇಕು? 3 ಕಡೆ ನಿಲ್ಲಿಸ್ತಾರೆ ಕೆಲವರು 5 ಕಡೆ ನಿಲ್ಲಿಸ್ತಾರೆ. 5 ಕಡೆ ನಿಲ್ಲಿಸಿದ್ರೆ ಹೇಗೆ? ಓಂ ಮೊದಲೇ,
ಓಂ ಅನ್ನೋದಕ್ಕೆ ಒಂದು ನಿಲ್ಲಿಸ್ಬೇಕು ಆಯಿತು. ಓಂ ಆದಮೇಲೆ ಗ್ಯಾಪ್ ಕೊಟ್ಟು ಮುಂದೆ ಹೇಳಬೇಕು. ಓಂ ಒಂದು ನಿಮಿಷ ನಿಲ್ಲಿಸ್ಬೇಕು, ಮೌನವಾಗಿರಬೇಕು. ಆಮೇಲೆ ಭೂರ್ಭುವ ಸ್ವಹ, ಆಮೇಲೆ ಅಲ್ಲಿಗೆ ನಿಲ್ಲಿಸ್ಬೇಕು. ಆಮೇಲೆ ಭರ್ಗೋ ದೇವಸ್ಯ ಧೀಮಹಿ, ಆಮೇಲೆ ಈ ಥರ 108 ಮಂತ್ರ ಜಪ ಮಾಡಬೇಕು. ನಿಧಾನ ನಿಲ್ಲಿಸಿ ಅದು ಒಂದೊಂದು ಮಂತ್ರ ಹೇಳ್ಬೇಕಾದ್ರೂ 5 ಕಡೆ ನಿಲ್ಲಿಸ್ಬೇಕು. 5 ಕಡೆ ಅದು ಹೌದೌದು, 5 ಕಡೆ ನಿಲ್ಲಿಸಿ ಮಾಡಿದರೆ ಮಾತ್ರ ಫಲ. ಒಟ್ಟಿಗೆ ಹೇಳಿದ್ರೆ ಫಲ ಇಲ್ಲ. ಅದಕ್ಕೆ ಮಾಡೋ 10 ಮಾಡಿದ್ರು ಸರಿಯಾಗಿ ಮಾಡ್ಬೇಕು 10. ಅದು ಯಾಕೆ ನಿಲ್ಲಿಸೋದು ಅಂದರೆ ಇನ್ನೊಂದು ಏನಂದರೆ, ನಿಲ್ಲಿಸ್ತಾ ಹೋದರೆ ಧ್ಯಾನ ಮಾಡ್ಲಿಕ್ಕೆ ಅನುಕೂಲ. ನಾವು ಓಂಬೋದು ತಕ್ಷಣ ಹೇಳ್ಬಿಟ್ರೆ ರೂಪನೂ ಕಣ್ಮುಂದೆ ಬರಲ್ಲ, ಶಬ್ದನೂ ಹೋಗುತ್ತೆ, ಯಾವುದೂ ಬರಲ್ಲ. ಆ ಥರ. ಅದಕ್ಕೆ ಓಂ ಆಮೇಲೆ ಗ್ಯಾಪ್ ಸುಮ್ಮನೆ ಭೂರ್ಭುವ ಸ್ವಹ ತತ್ಸಾವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಭರ್ಗೋ ದೇವಸ್ಯ ಧೀಮಹಿ ನಿಲ್ಲಿಸ್ಕೋಬಹುದು ಆ ಥರ. ಭರ್ಗೋ ದೇವಸ್ಯ ಧೀಮಹಿ ಇಲ್ಲ, ಅದೇನಿಲ್ಲ. ಅದೇನಂದರೆ ಒಳಗಡೆಯಿಂದ ಧ್ವನಿ ಬರಬೇಕು, ತುಟಿ ಅಲ್ಲಾಡಬೇಕಷ್ಟೇ. ಶಬ್ದ ಹೊರಗೆ ಮಂದ್ರವಾಗಿ ಬರಬೇಕು, ಜೋರಾಗಲ್ಲ. ಜೋರಾಗಿ ಹೇಳಬಾರ್ದು, ಶಬ್ದ ಹೊರಟೋಗ್ಬಿಡುತ್ತೆ. ಅದು ಹೇಗೆ ಅಂದರೆ ಅಷ್ಟೇ, ಅದು ಬರುತ್ತಲ್ಲ ಅದರ ಧ್ವನಿ ಒಳಗಡೆಯಿಂದ ಮಾತ್ರ ಬರೋದಷ್ಟೇ. ಆ ಥರ 5 ಕಡೆ ನಿಲ್ಲಿಸಿ ಮಾಡಿ. ಅದೇನಂದ್ರೆ ಗ್ಯಾಪ್ ಕೊಡೋದು ಮುಖ್ಯ, ಆಮೇಲೆ ಸ್ಪೀಡ್ ಹೇಳಿದ್ರು ತೊಂದರೆ ಇಲ್ಲ. ಗ್ಯಾಪ್ ಕೊಡೋದು ಮುಖ್ಯ ಅಷ್ಟೇ. ಇಲ್ಲ, ಒಳಗಡೆ ಅನುಸಂಧಾನ ಇರಬೇಕು. ಒಟ್ಟಿಗೆ ಓಂಬೋಸ ಒಟ್ಟಿಗೆ ಹೇಳ್ಬಿಟ್ಟು ಮುಗಿಸಿದ್ರೆ ಸರಿ ಇರಲ್ಲ. ಮಾಡಲೇಬೇಕು. 3 ಪಟ್ಟು ಮಾಡಬೇಕು. 10 ಅಂದರೆ 30, 100 ಅಂದರೆ 300. ಬಟ್ ನಾರಾಯಣ ಅಷ್ಟಾಕ್ಷರ ಸ್ಪೀಡಲ್ಲಿ ಮಾಡ್ಬೋದು, ಅದಕ್ಕೆ ನಿಲ್ಲಿಸೋದೆಲ್ಲ ಇಲ್ಲ. ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ ಫಾಸ್ಟ್ ಆಗುತ್ತೆ. ಅದು ನಿಮ್ಗೆ 300 ಅಂದರು, ನಮಗೆ ಇದು 100 ಮಾಡೋದು ಒಂದೇ, ಅದು 300 ಮಾಡೋದು ಒಂದೇ. ನಾರಾಯಣ ಅಷ್ಟಾಕ್ಷರ ತುಂಬ ಸ್ಪೀಡಾಗಿ ಹೋಗುತ್ತೆ, ಕಷ್ಟನೇ ಇಲ್ಲ ಅದು ಮಾಡೋದು. ಓಂ ನಮೋ ನಾರಾಯಣಾಯ ಇದು ಈಗ ಹೇಳ್ತಲ್ಲ ಓಂ ನಾರಾಯಣ ಅಷ್ಟಾಕ್ಷರ. ಕೃಷ್ಣ ಷಡಾಕ್ಷರನೂ ಆರಾಮಾಗುತ್ತೆ, ತೊಂದರೆ ಇಲ್ಲ. ಓಂ ಕ್ಲೀಂ ಕೃಷ್ಣಾಯ ನಮಃ ಅದು ಇನ್ನೂ ಜಾಸ್ತಿ ಬೇಗ ಹೋಗುತ್ತೆ. ಏನು ಪಂಚಾಕ್ಷರ ಮಾಡ್ಬೋದು, ಎಲ್ಲ ಮಾಡ್ಬೋದು, ಅದೇನಿಲ್ಲ. ಏನಂದ್ರೆ ಅದೆಲ್ಲ ಸ್ಪೀಡಾಗಿ ಹೋಗುತ್ತೆ. ಇದು 24 ಅಕ್ಷರ ಅಲ್ವಾ, ನಿಲ್ಲಿಸಿ ಹೇಳಬೇಕು ಒಂದು ವಿಧಿ ಇದೆ, ಅದಕ್ಕೋಸ್ಕರ. ಆಯ್ತಲ್ಲ, ಇದು ಗೊತ್ತಾಯ್ತಲ್ಲ. ವ್ಯಸ್ತ ವ್ಯಾಹೃತಿ, ಸಮಸ್ತ ವ್ಯಾಹೃತಿ ಅಂತ ಆಯ್ತು. ಈ ಮೊದಲನೇದು ವಿವರಣೆ ಅಂತಿದೆ, ಮೊದಲನೇ ಪ್ಯಾರ, ಅದನ್ನು ಓದಿ. ಅದನ್ನೇ ಹಾಕ್ಬಿಟ್ಟು ವಿವರಣೆ ಅಂತಿದೆಯಲ್ಲ, ಬಹಳ ಮುಖ್ಯ ಇದೆ. ಎಂಬ ನಾರಾಯಣ ಮಂತ್ರದಲ್ಲಿ ಓಂಕಾರ ಸೇರಿ 8 ಅಕ್ಷರಗಳಿವೆ. ಓಂಕಾರದ 8 ಅಕ್ಷರಗಳಿಂದ ಈ ಮಂತ್ರದ 8 ಅಕ್ಷರಗಳು ವಿಭಿನ್ನವಾಗಿವೆ. ಉದಾಹರಣೆಗೆ ಓಂಕಾರದ ಮೊದಲ ಅಕ್ಷರ ಅಕಾರದಿಂದ ನಾರಾಯಣಾಕ್ಷರದ ಓಂಕಾರ, ಉಕಾರದಿಂದ ನಾ ಎಂಬ ಅಕ್ಷರ, ಹೀಗೆ ಮುಂದಿನ ಅಕ್ಷರಗಳು ಅಂತ ಹೀಗೆ ಹೇಳಿದ್ದಾರೆ. ಅದು ವಿವರಣೆ ಗೊತ್ತಾಯ್ತಲ್ವ? ಅದು ಇಷ್ಟ ಇದೆ. ಇದು ಮುಂದಿನದಕ್ಕೆ ಹೋಗೋಣ. ಹಾಗಾದರೆ ಈಗ ನಾರಾಯಣಾಷ್ಟಾಕ್ಷರ ಮಂತ್ರ ಹೇಗೆ ಬಂತು ಅಂತ ಗೊತ್ತಾಯಿತು. ಆದರೆ ಅಲ್ಲಿರೋ ಭಗವದ್ ರೂಪಗಳು ಯಾವುದು ಅಂತ, ಒಂದೊಂದು ಅಕ್ಷರಕ್ಕೆ ಯಾವುದು ಭಗವಂತನ ರೂಪ ಇದೆ ಅಂತ ಗೊತ್ತಾಗಬೇಕು. ಓಂಕಾರಕ್ಕೆ ಯಾವುದು ಭಗವಂತನ ರೂಪ ಇದೆಯೋ ಪ್ರತಿಯೊಂದು ಅಕ್ಷರಕ್ಕೂ ಅದೇ, ಮುಂದೆ ಈ 8 ಅಕ್ಷರಕ್ಕೂ ಅದೇ ಭಗವಂತನ ರೂಪಗಳು. ಓಂಕಾರ ಇದೆ 8 ಅಕ್ಷರಕ್ಕೆ ರೂಪ ಯಾವುದು? ಭಗವಂತನ ಮೂರ್ತಿ ಯಾವುದ್ಯಾವುದಿದೆ? ಈ ಹಿಂದೆ ಬಂತು. ವಿಶ್ವ, ತೈಜಸ, ಪ್ರಾಜ್ಞ, ತುರೀಯ, ಆತ್ಮ, ಅಂತರಾತ್ಮ, ಜ್ಞಾನಾತ್ಮ, ಪರಮಾತ್ಮ. ಹಾಗಾದ್ರೆ 8. ಈ 8 ಭಗವಂತನ ರೂಪ ಓಂಕಾರದ 8 ಅಕ್ಷರದಿಂದ ಹೇಳ್ತಾ ಇರೋದು. ಅಂದರೆ ಅಕಾರದಿಂದ ವಿಶ್ವ, ಉಕಾರದಿಂದ ತೈಜಸ, ಆಮೇಲೆ ಮಕಾರದಿಂದ ಪ್ರಾಜ್ಞ. ಮುಂದಿಂದು ನಮಗೆ ಅಕ್ಷರ ನೆನಪಿಲ್ಲ ಈಗ ಸರಿಯಾಗಿ, ಅದು ಒಂದ್ಸರಿ ನೋಡ್ಕೊಳ್ಳೋದಷ್ಟೇ. ಅದು ಆ 8 ಅಕ್ಷರದಿಂದ 8 ಅಕ್ಷರ ಅಂತೂ ಅಭಿಮಾನಿ ದೇವತೆಗಳು ಅವರವರೇ. ಇದಾದ ಮೇಲೆ ಮುಂದಿನ ಶ್ಲೋಕದಲ್ಲಿ ಅನಿರುದ್ಧಾಧಿಕಾಸ್ ತಾಸಾಂ ದೇವತಾ ಅಂತ. ತಾಸಾಂ ಅಂದರೆ ಈಗ ಒಟ್ಟು 4 ಹೇಳಿದ್ವಿ. ಯಾವುದು 4? ವ್ಯಾಹೃತಿ. ಭೂಹು, ಭುವಃ, ಸ್ವಹಃ, ಭೂರ್ಭುವ ಸ್ವಹ ಇದೆ. ಇದಕ್ಕೆ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ. ಭೂಹು ಅನ್ನೋದಕ್ಕೆ ಅನಿರುದ್ಧ, ಭುವಃ ಅನ್ನೋದಕ್ಕೆ ಪ್ರದ್ಯುಮ್ನ. ಅದೇ ಕ್ರಮವಾಗಿ ಹಾಗೆ 4. ಅಥವಾ ವ್ಯತ್ಯಾಸ ಮಾಡ್ಬೋದು. ಹೇಗೆ ಮಾಡ್ಬೋದು? ವಾಸುದೇವ,
ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ. ವಿಪರೀತ ಕ್ರಮ. ಒಂದು ಸೃಷ್ಟಿಕ್ರಮ, ಲಯಕ್ರಮ ಅಂತ. ಸೃಷ್ಟಿ ಅಂದರೆ ಸರಿಯಾಗಿ, ಲಯಕ್ರಮ ಅಂದರೆ ಹಿಂದಿಂದ ಬರೋದು ಅಂತ ಅರ್ಥ. ಈಗ ವಾಯುಸ್ತುತಿ ಪುರಶ್ಚರಣೆ ಮಾಡಬೇಕು. ಸೃಷ್ಟಿ ಕ್ರಮೇಣ ಪುರಶ್ಚರಣೆ, ಲಯ ಕ್ರಮೇಣ ಪುರಶ್ಚರಣೆ. ಅದು ನಾವೇನು ಹೇಳೋದು, 141ಕ್ಕೆ ಬನ್ನಿ, 41ಕ್ಕಿಂತ 1 ಬನ್ನಿ ಅಂತ ಹಿಂಗೆ ಹೇಳ್ತಾ ಇರ್ತೀವಿ. ಇದನ್ನು ಸಕ್ರಮ, ವ್ಯುತ್ಕ್ರಮ, ಸೃಷ್ಟಿ, ಲಯ ಹೀಗೆಲ್ಲ ಶಬ್ದ ಅದನ್ನು ಬಳಸ್ತೀವಿ. ಸೃಷ್ಟಿಕ್ರಮ, ಲಯಕ್ರಮ ಅಂತ. ಇನ್ನು ಸ್ಥಿತಿನ್ಯಾಸ ಅಂತ ಒಂದಿದೆ. ಸೃಷ್ಟಿ, ಸ್ಥಿತಿ, ಲಯ. ಸೃಷ್ಟಿ ಭಗವಂತನ ಸೃಷ್ಟಿ ಮಾಡ್ತಾನೆ ನಮಗೆ, ಅದು ಕ್ರಮವಾಗಿ ಫಸ್ಟಿಂದ ಕೊನೆಗೆ. ಲಯ ಅಂತಂದರೆ ಕೊನೆಯಿಂದ ಮೊದಲಿಗೆ. ಸ್ಥಿತಿಯಿಂದ ಮಧ್ಯಕ್ಕಿಂತ ಹೋಗೋದು, ಮಧ್ಯಕ್ಕಿಂತ ಆ ಥರ. ಅಂದರೆ ಈಗ ಕೆಲವು ವಾಯುಸ್ತುತಿ ಶ್ಲೋಕ 25ರಿಂದ ಶುರು ಮಾಡ್ತಾರೆ, 25ರಿಂದ 41 ಮುಗಿಸಿ ಮತ್ತು 1ರಿಂದ 24 ಅದೇ 25ವರೆಗೆ ಮುಗಿಸ್ತಾರೆ. ಆಮೇಲೆ ನರಸಿಂಹನ ಕಸ್ತುತಿ ಹೇಳಿ ಮುಕ್ತಾಯ ಮಾಡ್ತಾರೆ. ಈ ಥರ ಒಂದೊಂದು ರೀತಿ ಒಂದೊಂದು ಕ್ರಮ. ಅಂತೂ ವ್ಯಾಹೃತಿಗಳಿಗೆ ಯಾರ್ಯಾರು ಭಗವಂತ ಅಂತ ನಮಗೆ ಗೊತ್ತಾಯಿತು. ಇಷ್ಟಾದ ಮೇಲೆ ಈ ದ್ವಾದಶಾಕ್ಷರ ಮಂತ್ರ, ವಾಸುದೇವ ದ್ವಾದಶಾಕ್ಷರ ಮಂತ್ರ ಯಾವುದು? ಓಂ ನಮೋ ಭಗವತೆ ವಾಸುದೇವಾಯ. ಇದೆಲ್ಲ ಹೇಳ್ತೀವಿ ನಾವು ಸಂಧ್ಯಾ ವಂದನೆ ಹೇಳ್ತೀವಿ. ಯಾವಾಗ ಹೇಳ್ತೀವಿ ಸಂಧ್ಯಾ ವಂದನೆಯಲ್ಲಿ? ಅಂದರೆ ಇದು ಮಾಡ್ತೀವಲ್ಲ, ಮೇಲಕ್ಕೆ ಹೇಳ್ತೀವಲ್ಲ, ಎದ್ದು ನಿಂತು ಉಪಸ್ಥಾನ ಮಾಡಬೇಕಾದ್ರೆ ಕೊನೆ ಮಧ್ಯದಲ್ಲಿ ಹೇಳ್ತೀವಿ ನಾವು. ಎಲ್ಲ ತಿರುಗ್ತೀವಲ್ಲ, ದಿಗ್ದೇವತೆಗಳಿಗೆಲ್ಲ ನಮಸ್ಕಾರ ಮಾಡಿ ಆಮೇಲೆ ಓಂ ನಮೋ ಭಗವತೆ ವಾಸುದೇವಾಯ ಆಮೇಲೆ ಹೇಳ್ತೀವಿ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಹೇಳ್ತೀವಿ. ಅದೆಲ್ಲ ಹೇಳ್ತೀವಲ್ಲ, ಆ ಟೈಮ್ನಲ್ಲಿ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಹೇಳೋದಿದೆ. ದಿವಸ ಸಂಧ್ಯಾ ವಂದನೆಯಲ್ಲೂ ನಾವು ದ್ವಾದಶಾಕ್ಷರ ಮಂತ್ರ ಹೇಳ್ತೀವಿ, ಗಾಯತ್ರಿ ಮಂತ್ರ ಹೇಳ್ತೀವಿ, ನಾರಾಯಣಾಷ್ಟಾಕ್ಷರ ಮಂತ್ರ ಹೇಳ್ತೀವಿ, ವ್ಯಾಹೃತಿ ಹೇಳ್ತೀವಿ. ಸೊ ಇಲ್ಲಿ ಬರೋದೆಲ್ಲ ನಮ್ಮ ಸಂಧ್ಯಾ ವಂದನೆಯಲ್ಲಿ ಅನಿವಾರ್ಯ, ಎಲ್ಲರೂ ಮಾಡಬೇಕು, ಅನಿವಾರ್ಯ. ಅದು ಇದ್ದೇ ಇದೆ. ಇದು ಬಿಟ್ಟು ಬೇರೆ ಮಂತ್ರ ಉಪದೇಶ ಅದು ಬೇರೆ. ಅಂತೂ ಇದಂತೂ ಅನಿವಾರ್ಯ. ಅಂದರೆ ಯಾವ ಅಕ್ಷರದಿಂದ ಯಾವ್ದು ಬಂತು, ಯಾವ ಭಗವಂತನ ಮೂರ್ತಿಗಳು ಬಂದಿವೆ, ಅದು ಮುಖ್ಯ. ಹೌದು. ಮಾಡ್ತಾರೆ. ಅದು ಅವರು ಅದೇನಂದ್ರೆ ಎಲ್ಲ ಇದೇ ಮೂಲ ನಮಗೆ ಇದೆ. ಅಂದರೆ ಓಂಕಾರದಿಂದ ಯಾವ್ದು ಬಂದಿದೆ, ಓಂಕಾರ ಮಾಡಿದ್ಮೇಲೆ ಅದಕ್ಕೊಂದಿಷ್ಟು ಮಾಡೋದು. ಒಂದು ದಿವಸ ಈಗ ಹಂಸ ಮಂತ್ರ ಜಪ ಅಂತಿದೆ, ಅದು ಪ್ರತಿ ದಿವಸ ಸಮರ್ಪಣೆ ಮಾಡಬೇಕು, ಅದೊಂದು ಕ್ರಮ ಇದೆ. ಸಾಮಾನ್ಯ ಸನ್ಯಾಸಿಗಳು ಹಂಸ ಮಂತ್ರ ಜಪ ಮಾಡೋದು. ಅದಕ್ಕೆ ಇವತ್ತೇನೇನು ಇಲ್ಲಿವರೆಗೆ ಅಂದರೆ ಸೂರ್ಯೋದಯದಿಂದ ಅವರು ಶುರು ಮಾಡೋದಲ್ಲ ಮಾಡಲಿಕ್ಕೆ ಹಂಸ ಮಂತ್ರ ಜಪ ವಾಯುದೇವರು. ಮಾರನೇ ದಿವಸ ಮಾಡುವವರೆಗೂ ಏನು ಜಪ ಇದೆ ಅದನ್ನೆಲ್ಲ ನಮ್ಮ ಕೈಲಿ ಏನು ಮಾಡಿಸಿದ್ರು, ನಮ್ಮ ಕೈಲೂ ಮಾಡಿಸಿದ್ದಾರೆ ಅಂತ. ಉಸಿರಾಟ ನಮ್ಮ ಕೈಲೇ ಮಾಡಿಸೋದಲ್ಲ, ಅವರು ಜಪ ಮಾಡಿದ್ದಾರೆ, ನಮ್ಮ ಕೈಲಿ ಏನು ಮಾಡಿಸಿದ್ದಾರೆ ಅದರ ಅರ್ಪಣೆ ಅಂತ. ಅದಕ್ಕೊಂದು ಅಂಗನ್ಯಾಸ ಕರನ್ಯಾಸ ಎಲ್ಲ ಇದೆ. ಅದರ ಮಾಡೋ ಆಚರಣೆನೂ ಇದೆ, ಗೃಹಸ್ಥರು ಮಾಡೋದು ಆಚರಣೆ ಇದೆ, ಅದೊಂದು ಕ್ರಮ ಇದೆ. ಜಾಸ್ತಿ ಹಂಸ ಮಂತ್ರ ಜಪ ಇಲ್ಲ, ಕೇವಲ ಒಂದು 10 ಸಲ ಮಾತ್ರ ನಾವು ಮಾಡಬೇಕಾಗಿದ್ದು, ಒಂದು 10 ಸಲ ಅಷ್ಟೇ. ಸನ್ಯಾಸಿಗಳು ಜಾಸ್ತಿ ಮಾಡ್ತಾರೆ, ಅವ್ರದ್ದು ಬೇರೆ ಕ್ರಮ. ಇದು ಯಾವಾಗ ಅಂತಂದರೆ ಇದೆಲ್ಲ ನಮಗೆ ಈ ತತ್ವನ್ಯಾಸ ಮಾತೃಕಾನ್ಯಾಸ ಎಲ್ಲ ಆಯಿತು, ಅದಾದಮೇಲೆ ಇದನ್ನು ಮಾಡ್ತಾರೆ. ಅದು ಒಂದು ಕ್ರಮ ಇದೆ. ಈಗ ವಾಸುದೇವ ಮಂತ್ರ ಜಪ ಹೇಳಿದ್ರಲ್ಲ, ಆ ಥರ ಇದು ಒಂದು ಕ್ರಮ. ಹೋ ಹಂಸಸ್ಸೋ ಹಂಸ್ವಾಹ ಆ ಮಂತ್ರ ಅದು ಇದೆ, ತುಂಬ ಇದೆ. ಈಗ ಏನಂದ್ರೆ ನ್ಯಾಸಗಳು ಅಂದ್ರೆ ಏನು, ಅಲ್ಲಲ್ಲಿ ನಮ್ಮ ಅಂಗ ಸ್ಪರ್ಶ ಮಾಡೋದು ಅಂತ. ನ್ಯಾಸ ಅಂದರೆ ಇಡೋದು ಅಂತ ಅರ್ಥ. ನ್ಯಾಸ ಅಲ್ಲಲ್ಲಿ ಎಲ್ಲೆಲ್ಲಿ ದೇವತೆಗಳು ಎಷ್ಟಿದಾರೋ ಅಷ್ಟು ನ್ಯಾಸ ಮಾಡೋದು. ಅದು ವಿಪರೀತ ಕ್ರಮ, ಮಧ್ಯದ ಕ್ರಮ, ಪ್ರಾರಂಭದ ಕ್ರಮ. ಒಟ್ಟು ನಮಗೇನು ನೆನಪಾಗಬೇಕು, ಒಟ್ಟು ಉದ್ದೇಶ ಏನು, ನಮ್ಮ ದೇಹದ ಭಾಗದಲ್ಲಿ ಎಲ್ಲೆಲ್ಲಿ ದೇವತೆಗಳು ಇದ್ದಾರೆ, ಯಾವ್ಯಾವ ದೇವತೆಗಳಿದ್ದಾರೆ ಅಷ್ಟು, ಅದಕ್ಕೋಸ್ಕರ. ಇದು ನೋಡಿ, ಗೃಹಸ್ಥರು ವ್ಯಾಹೃತಿ ಜಪ ಮಾಡೋದಿದ್ರೆ ಅಂತ ಬರೀತಾರೆ, ವಿವರಣೆಯಲ್ಲಿದೆ. ಗೃಹಸ್ಥರು ವ್ಯಾಹೃತಿ ಮಂತ್ರ ಜಪ ಮಾಡಿದರೆ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಈ ಥರ ಅವ್ರು ತಿಳ್ಕೊಬೇಕಂತೆ. ಸನ್ಯಾಸಿಗಳು ಏನಾದ್ರು ಮಾಡೋದಿದ್ರೆ ಅನುಸಂಧಾನ, ಅವ್ರಿಗೆ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ. ನಮ್ಮ ಕ್ರಮ ಹೀಗೆ: ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ. ಈ ಕ್ರಮ ನಮಗೆ ಗೃಹಸ್ಥರಿಗೆ. ಸನ್ಯಾಸಿಗಳಿಗೆ ಈ ಮೊದಲನೇ ಕ್ರಮ: ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ. ನಾವು ಇದನ್ನು ಮಾಡ್ತಾ ಇರ್ತೀವಿ, ಏನು ಕೇಶವಾಯ ನಮ, ಕೇಶವಾಯ ಸ್ವಾಹ, ನಾರಾಯಣ ಸ್ವಾದಾಯ ಸ್ವಾಹ. ಅಲ್ಲಿ ಹೇಗೆ ಕ್ರಮ ಇದೆ ಅದನ್ನು ಗಮನಿಸಬೇಕು. ಅಂದರೆ ಒಂದೇ ಥರ ಕ್ರಮ ಬರ್ತಾ ಇದೆಯಾ, ಬೇರೆ ಬೇರೆ ಥರ ಇದೆಯಾ, ಹೇಗೆ ಅಂತ ಅದರಂದು. ಇಲ್ಲೊಂದು ಪಾಠ ಶೋಧನೆ ಹೇಳಿದ್ದಾರೆ. ಇಲ್ಲಿ ಉತ್ತರಾರ್ಧ ಅಂದರೆ ತಾಶ್ಚತುರ್ಮೂರ್ತಯಸ್ತ್ವೇವ ಅಂತ 12ನೇ ಶ್ಲೋಕ. ಈ ಶ್ಲೋಕ ಏನು ಓದ್ತಾ ಇದ್ದೀವಿ, ಅದರಲ್ಲಿ
ತಾಶ್ಚತುರು ಮೂರ್ತಯಸ್ತ್ವೇವ ಅಂತಿದೆ. ಕೆಲವು ಕಡೆ ಏನಿದೆ ತಾಶ್ಚ ತನ್ಮೂರ್ತಯಸ್ತ್ವೇವ ಅಂತ ಇದೆ. ಇದನ್ನು ಕೊಟ್ಟಿದ್ದಾರೆ ಇಲ್ಲಿ ವಿವರಣೆಯಲ್ಲಿ 98ನೇ ಪೇಜಿನಲ್ಲಿ ಇದೆ ಕೊಟ್ಟಿದ್ದಾರೆ. ಅದು ಕೆಲವುದು ವ್ಯತ್ಯಾಸ ಇದೆ ಅಂತ. ತಾಶ್ಚತುರು ಮೂರ್ತಯಸ್ತ್ವೇವ ಅಂದ್ರೂ ಸರಿ, ತಾಶ್ಚ ತನ್ಮೂರ್ತಯಸ್ತ್ವೇವ ಅಂದ್ರೂ ಸರಿ ಇದೆ ಅಂತ. ಸರಿ, ಇದಾದ್ಮೇಲೆ ಇದು ಬಂತಲ್ಲ ದ್ವಾದಶಾಕ್ಷರ ಮಂತ್ರ. ದ್ವಾದಶ ಅಕ್ಷರ ಮಂತ್ರ ಅಂದರೆ 12 ಅಕ್ಷರ. ಯಾವುದರಲ್ಲಿ? ವಾಸುದೇವ ಮಂತ್ರದಲ್ಲಿ 12 ಅಕ್ಷರ ಇದೆ. ಆ 12 ಅಕ್ಷರ ಯಾವುದರಿಂದ ಬಂತು ಅಂತ ಅದೊಂದು ಹೇಳಬೇಕಲ್ಲ. ಅದಕ್ಕೆ ಇನ್ನು ಮುಂದೆ ಒಂದೊಂದೇ ಹೇಳ್ತಾ ಹೋಗ್ತಾರೆ. ಅದರ ಮುಂದಿನ ಶ್ಲೋಕಕ್ಕೆ ಬರೋಣ. ಇಲ್ಲೊಂದಿಷ್ಟು ವಿಷಯ ಕೊಟ್ಟಿದ್ದಾರೆ, ಮತ್ತು ಮಧ್ಯಕ್ಕೆ ಸೇರಿಸೋಣ. ಮುಂದೆ ವಾಸುದೇವ ದ್ವಾದಶಾಕ್ಷರ ಇದು ಹೇಗೆ ಬಂತು ಅಂದರೆ, ನಾರಾಯಣ ಅಷ್ಟಾಕ್ಷರ ಮಂತ್ರದಲ್ಲಿ ಎಷ್ಟು ಅಕ್ಷರ? 8. ಇನ್ನು ವ್ಯಾಹೃತಿ ಎಷ್ಟು? 4. 8 4. ಹಾಗಾದ್ರೆ ಈ 12ರಿಂದ ವಾಸುದೇವ ದ್ವಾದಶಾಕ್ಷರ 12 ಬಂತು. ಹಾಗಾದ್ರೆ ಈಗ ಒಂದು ಕಡೆ ಚಾರ್ಟ್ ಮಾಡ್ಕೊಬೇಕು. ಈ ಕಡೆ ವಾಸುದೇವ ದ್ವಾದಶಾಕ್ಷರ ಬರ್ಕೊಬೇಕು, ಈ ಕಡೆ ನಾರಾಯಣ ಅಷ್ಟಾಕ್ಷರ ವ್ಯಾಹೃತಿ ಬರಬೇಕು. ಯಾವುದರಿಂದ ಯಾವ್ದು ಬಂತು ಅಂತ ನೋಡ್ಕೊಂಡು ಹೋಗ್ಬೇಕು. ಅಂದರೆ ಮೊದಲನೇ ಅಕ್ಷರ ಯಾವುದಿಲ್ಲಿ? ನಾರಾಯಣ ಅಷ್ಟಾಕ್ಷರ ಅಲ್ವಾ, ಓಂಕಾರ ಬಂತು. ಅಲ್ಲಿ ಯಾವುದು ಬಂತು? ಓಂ. ಯಾಕೆಂದರೆ ಓಂ ನಮೋ ಭಗವತೆ ವಾಸುದೇವ ಬರುತ್ತೆ. ಮತ್ತು ಮುಂದೆ ಇಲ್ಲಿ ಓಂ ನಾ ಅಂತಿದೆ. ಆಯಿತಾ? ಒಂದು ನಮೋ ಅಂತ ತೊಗೊಳ್ಬೋದು, ಇಲ್ಲ ನಾರಾಯಣನೂ ತೊಗೊಳ್ತಾರೆ. ಓಂ ನಾರಾಯಣಾಯ ನಮಃ ಅಂತ ಕೆಲವರು ಹಂಗೆ ವ್ಯಾಖ್ಯಾನ ಮಾಡಿದ್ದಾರೆ, ಕೆಲವರು ನಮೋ ಅಂತ ನಕಾರ ತೊಗೊತಾರೆ. ಅಲ್ಲಿ ಯಾವುದು? ಓಂ ನಮೋ ಅಂತ. ನಮೋ ತೊಗೊಳ್ತಾರೆ ವಾಸುದೇವ ವಾ ಅಂತ ತೊಗೊಳ್ಬೇಕು. ಹೀಗೆ ಒಟ್ಟು ಆಯಾ ಅಷ್ಟು ಅಕ್ಷರಗಳಿಂದ ಅಷ್ಟು ಅಕ್ಷರಗಳು ಬಂದಿದೆ ಕ್ರಮವಾಗಿ. ಯಾವ ಕ್ರಮದಲ್ಲಿ ಜಪ ಮಾಡ್ತೀವೋ ಆ ಕ್ರಮದಲ್ಲಿ ಮೊದಲನೇದಕ್ಕೆ ಮೊದಲು, ಎರಡನೇದಕ್ಕೆ ಎರಡನೇದು ಅಂತ ಹೀಗೆ ಬರ್ತಾ ಇದೆ. ಮತ್ತು 12 ಭಗವಂತನ ರೂಪ ಇದೆ. ಯಾವುದಕ್ಕೆ? ದ್ವಾದಶಾಕ್ಷರ ಮಂತ್ರಕ್ಕೆ. ಯಾವುದು? ಕೇಶವ. 12ಕ್ಕೆ ನಿಲ್ಲಿಸ್ಬೇಕು. ಒಟ್ಟು ಎಷ್ಟು ಇರೋದು? ಕೇಶವಾದಿ 24. ಮಧ್ಯ ಅಂದರೆ ಒಟ್ಟು 12. ಎಲ್ಲಿಗೆ ನಿಲ್ಲುತ್ತೆ? ಶುಕ್ಲ ಪಕ್ಷಕ್ಕೊಂದು, ಕೃಷ್ಣ ಪಕ್ಷಕ್ಕೊಂದು ನಾವು ಮಾಡ್ತೀವಲ್ಲ ತರ್ಪಣ ಕೊಡ್ಬೇಕಾದ್ರೆ ಅಲ್ಲಿಗೆ ನಿಲ್ಲಿಸೋದು ಅಂತ ಅರ್ಥ. ಅಲ್ಲಿ 12 ದ್ವಾದಶ ಅಕ್ಷರ ಮಂತ್ರ ಏನಿದೆ, ಕೇಶವಾಯ ನಮಃ, ನಾರಾಯಣ ನಮಃ, ಮಾಧವಾಯ ಗೋವಿಂದಾಯ ನಮಃ, ವಿಷ್ಣುವೇ ನಮಃ, ಮತ್ಸೂದಾಯ ನಮಃ, ತ್ರಿಯುಕ್ತಾಯ ನಮಃ, ಓಂನಾಯ ನಮಃ, ಶ್ರೀಧಾಯ ನಮಃ, ಶ್ರೀಕೇಶಾಯ ನಮಃ, ಪದ್ಮನಾಭಾಯ ನಮಃ, ದಾಮೋದರನ್ವರೆಗೆ ನಾವು ಶುಕ್ಲ ಪಕ್ಷದಲ್ಲಿ ತರ್ಪಣ ಕೊಡ್ತೀವಿ, ಕೃಷ್ಣ ಪಕ್ಷದಲ್ಲಿ ತರ್ಪಣ ಕೊಡ್ತೀವಿ. ಯಾವಾಗ? ಅರ್ಘ್ಯ ಪ್ರದಾನ ಎಲ್ಲ ಆದಮೇಲೆ ಕೊಡ್ತೀವಲ್ಲ ಆವಾಗ. ಕೇಶವಾಯ ನಮಃ ಕೇಶವಂ ತರ್ಪಯಾಮಿ, ನಾರಾಯಣ ನಮಃ ತರ್ಪಯಾಮಿ, ಮಾಧವಾಯ ನಮಃ ಮಾಧವಂ ತರ್ಪಯಾಮಿ ಅಂತ. ಆ ಥರ ಇಲ್ಲಿ ವಾಸುದೇವ ದ್ವಾದಶ ಅಷ್ಟಾಕ್ಷರಕ್ಕೆ ಅಲ್ಲಿವರೆಗೆ, ಅಂದರೆ ಕೇಶವನಿಂದ ಆರಂಭಿಸಿ ದಾಮೋದರನವರೆಗೆ ಭಗವಂತನ ರೂಪ. ಆಮೇಲೆ ಇಲ್ಲ ಒಂದ ಸಂಕರ್ಷಣದಿಂದ ಆರಂಭಿಸಿ ಅಲ್ಲಿವರೆಗೂ ಕೊನೆಯವರೆಗೂ ಅದೋಕ್ಷರಾಯ ನಮಃ, ನಾರಸಿಂಹಾಯ ನಮಃ, ಶ್ರೀಕೃಷ್ಣಾಯ ನಮಃ ಅಂತ. ಅದೇ ಇದಾದ್ಮೇಲೆ ಮುಂದಿನ ಒಂದು ಶ್ಲೋಕದ ಅರ್ಥ ನೋಡೋಣ. ನಾರಾಯಣಾಷ್ಟಾಕ್ಷರಾಚ್ಚ ಅದು ನೋಡಿ, ಏನೋ ಒಂದು ತಪ್ಪು ಮಾಡ್ತಾ ಇದ್ರಿ. ಏನು ಹೇಳಿ? ನಾರಾಯಣಾಷ್ಟಾಕ್ಷರ ರಾಶ್ಚ ಶ್ ಇಲ್ಲ ಅಲ್ಲಿ, ಅಷ್ಟೇ. ನಾರಾಯಣಾಷ್ಟಾಕ್ಷರಾಚ್ಚ. ಅದು ಯಾಕೆ ನಮ್ಗೆ ಹಾಗಾಗತ್ತೆ ಅಂದರೆ, ಹಿಂದಿನ ಶ್ಲೋಕ ಇದೆಯಲ್ಲ 11ನೇ ಶ್ಲೋಕ, ಅಲ್ಲಿ ಓದಿ. 11ನೇ ಶ್ಲೋಕ, ನಾರಾಯಣ 11ನೇ ಶ್ಲೋಕ. ಅದು ಹೇಳಿ ಇಲ್ಲಿ ನಮ್ಗೆ ಅದೇ ಬರುತ್ತೆ, ನಮಗೆ ಅದು ಬರಬಾರ್ದು. ನೋಡಿ, ಈ ಮೊದಲನೇ ಇದೆಯಲ್ಲ ಲೈನು, ಇದು 3 ಶ್ಲೋಕದಲ್ಲಿ ಬರುತ್ತೆ. 11, 13, 14 ಸೇಮ್ ಶ್ಲೋಕ. ನಾರಾಯಣಾಷ್ಟಾಕ್ಷರಶ್ಚ 1, ಅದು 11. 13ನೇ ಶ್ಲೋಕ ನಾರಾಯಣಾಷ್ಟಾಕ್ಷರಾಚ್ಚ, ರಾಶ್ ಅಂತಿಲ್ಲ, ರಾಚ್ಚ, ಶಕಾರ ಇಲ್ಲ, ರಾಚ್ಚ. ಆಮೇಲೆ ಮುಂದೆ 14ರಲ್ಲಿ ನಾರಾಯಣಾಷ್ಟಾಕ್ಷರಾಚ್ಚ ರಾಚ್ಚ ಅಂತ, ಶ್ ಸೇರಿಸಬಾರ್ದು. ರಾಶ್ಚ ಅಂತ ಇಲ್ಲ, ಚ ಮಾತ್ರ ಇದೆ, ಶ್ ಇಲ್ಲ. ಅಂದ್ರೆ ಕೇಳಿಸ್ತಾ ಇದೆ ನೋಡಿ ಅವ್ರಿಗೆ, ಶ್ ಕೇಳಿಸ್ತಾ ಇದೆ. ರಾಚ್ಚ, ಶ್ ಕೇಳ್ತಾ ಇದೆ, ರಾಚ್ಚ.
ಶಾಸ್ತ್ರ ಕಳಿಸ್ತಿರುತ್ತೆ. ಅಭ್ಯಾಸ ಆಗತ್ತೆ ಬರುತ್ತೆ. ಅಕ್ಷರಾಶ್ಚ ಬಂತು ಅಂತ ಹೇಳ್ತಾರೆ. ಹಾಂ ಆಯಿತು. ವ್ಯಾಹೃತಿ ತ್ರಿಗುಣಾತ್ ಪುನಃ ವ್ಯಾವೃತೆ ತ್ರಿಗುಣಾತ್ ಪುನಃ ವ್ಯಾವೃತೆ ತ್ರಿಗುಣಾತ್ ಪುನಃ ವ್ಯಾವೃತೆ ತ್ರಿಗುಣಾತ್ ಪುನಃ ವೇದ ಮಾತಾ ತು ಗಾಯತ್ರಿ ವೇದ ಮಾತಾ ತು ಗಾಯತ್ರಿ ವೇದ ಮಾತಾ ತು ಗಾಯತ್ರಿ ವೇದ ಮಾತಾ ತು ಗಾಯತ್ರಿ ದ್ವಿಗುಣಾ ದ್ವಾದಶಾಕ್ಷರಾತ್ ದ್ವಿಗುಣ ದ್ವಾದಶಾಕ್ಷರ ದ್ವಿಗುಣ ದ್ವಾದಶಾಕ್ಷರ ದ್ವಿಗುಣ ದ್ವಾದಶಾಕ್ಷರ ನಾಷ್ಟಾಕ್ಷರಾಚ್ಚ ದ್ವಿಗುಣ ದ್ವಾದಶಾಕ್ಷರ ವೇದ ಮಾತಾ ತು ಗಾಯತ್ರಿ ದ್ವಿಗುಣ ದ್ವಾದಶಾಕ್ಷರ. ಇಲ್ಲೊಂದು ಶಬ್ದ ಮುಖ್ಯ ನಮಗೆ. ವೇದ ಮಾತಾತು ಗಾಯತ್ರಿ. ಗಾಯತ್ರಿ ಮಂತ್ರ ಇದೆಯಲ್ಲ, ಗಾಯತ್ರಿ ಮಂತ್ರ ಇಡೀ ವೇದಕ್ಕೆ ತಾಯಿ. ಯಾಕೆ ತಾಯಿ ಅಂದರೆ, ಈಗ ಯಾವುದು ತಾಯಿ ಅಂದ್ರೇನು, ಗರ್ಭವನ್ನು ಹೊರಕ್ಕೆ ಹಾಕೋಳು. ಈಗ ಓಂಕಾರದ ಮಗು ಯಾವುದು? ನಾರಾಯಣಾಷ್ಟಾಕ್ಷರ, ಅದರಿಂದ ಬಂದಿದ್ದಲ್ಲ. ನಾರಾಯಣಾಷ್ಟಾಕ್ಷರದ ಮಗು ಯಾವುದು? ವಾಸುದೇವ ದ್ವಾದಶಾಕ್ಷರ. ವಾಸುದೇವ ದ್ವಾದಶಾಕ್ಷರದ ಮಗು ಯಾವುದು? ಗಾಯತ್ರಿ. ಗಾಯತ್ರಿಯ ಮಗು ಪುರುಷ ಸೂಕ್ತ. ಪುರುಷ ಸೂಕ್ತದ ಮಗು ವೇದ. ಮೂಲ ಓಂಕಾರ. ಓಂಕಾರ ಹೇಳಿದರೆ ಎಲ್ಲ ಫಲ, ಸಮಗ್ರ ವೇದ ರಾಶಿಯಿಂದ ಏನು ಫಲ ಸಿಗುತ್ತೋ ಅದು ಓಂಕಾರ ಒಂದನ್ನು ಹೇಳೋದ್ರಿಂದ ಫಲ ಸಿಗುತ್ತೆ. ಈ ದೃಷ್ಟಿಯಲ್ಲಿ ಓಂಕಾರ ಮೂಲ, ಎಲ್ಲ ಅದರ ಆ ಅಕ್ಷರಗಳಿಂದಲೇ ಬಂದಿದ್ದು. ಅದು ತಾಯಿ ಮಗುವಿನ ಭಾವನೆ. ತಾಯಿ ಮಗು, ತಾಯಿ ತಾನು ಗರ್ಭದಿಂದ ಹೊರಗೆ ಹಾಕುವಂತೆ ಇದನ್ನೆಲ್ಲ ಹೊರಗೆ ಹಾಕ್ತಾ ಇದೆ ಒಂದೊಂದು ಅಕ್ಷರ. ಅದು ವೇದ ಮಾತಾತು ಗಾಯತ್ರಿ. ಗಾಯತ್ರಿ ಮಂತ್ರ ಅದು ವೇದಕ್ಕೆ ತಾಯಿ. ಈಗ ಒಂದು ಹೇಳ್ತಾರೆ, ಈಗ ಗಾಯತ್ರಿ ಮಂತ್ರ ಬರೋದು ಹೇಗೆ ಅಂತ ಹೇಳ್ತಾರೆ. ನಾರಾಯಣಾಷ್ಟಾಕ್ಷರ 3 ಪಟ್ಟು ಮಾಡಿದರೆ ತ್ರಿಗುಣಿತ ಇಂಟು ಮಾಡಿದರೆ ಆವಾಗ ಎಷ್ಟಾಗುತ್ತೆ? 24 ಅಕ್ಷರ ಆಗುತ್ತೆ. 8 8 8 24. ಅಥವಾ ದ್ವಾದಶಾಷ್ಟ ಮಂತ್ರ ಏನಿದೆ ಅದು 2 ಇನ್ನೊಂದು ಸಲ 12 12. ಹಾಗಾದರೆ ದ್ವಾದಶ ಅಷ್ಟಾಕ್ಷರದ್ದು 2 ಸಲ ದ್ವಾದಶ ಅಕ್ಷರ ಮಾಡಿದಾಗ 2 ಸಲ ಅದರ 24 ಆಗುತ್ತೆ. ನಾರಾಯಣ ಅಷ್ಟಾಕ್ಷರ ಮಂತ್ರದ 3 ಸಲ ಇಟ್ಕೊಂಡ್ರೆ ಗಾಯತ್ರಿ ಮಂತ್ರ ಅಭಿವ್ಯಕ್ತಿ ಆಗುತ್ತೆ ಹೊರಗೆ. ಇದೆಲ್ಲ ಕ್ರಮವಾಗಿ ನಾವು ಚಾರ್ಟ್ ಮಾಡಿಕೊಂಡ್ರೆ ಹೆಲ್ಪ್ ಆಗುತ್ತೆ, ನೋಡ್ಲಿಕ್ಕೆ ಗೊತ್ತಾಗುತ್ತೆ. ಇಲ್ಲ ಈ ಶ್ಲೋಕ ನೆನಪಿದ್ರೆ ಅದು ಅರ್ಥ ಹೇಳಲಿಕ್ಕೆ ಬರುತ್ತೆ. ಹಾಗಾದ್ರೆ ಮೊದಲಿಂದ ಹೇಳ್ಬೇಕು ಆ್ಯಕ್ಚುಲಿ ನಾವು. ಓಂಕಾರದಿಂದ ಏನು ಬಂತು, ಆಮೇಲೆ ಏನು ಬಂತು, ಆಮೇಲೆ ಏನು ಬಂತು, ಹೀಗೆ ಮೊದಲಿಂದ. ಅಂದರೆ ಸುಮಾರು 14 ಶ್ಲೋಕ ಆಯಿತು. 14 ಶ್ಲೋಕದಲ್ಲಿ ಯಾವ್ಯಾವ ಅಕ್ಷರದಿಂದ ಏನೇನು ಬಂತು, ಯಾವ ಮಂತ್ರದಿಂದ ಏನು ಬಂತು, ಇದೆಲ್ಲ ಅಷ್ಟಾಕ್ಷರ ಮಂತ್ರ ಜಪ ಅಂತ ಮಾಡೋದಿದೆ. ಅಷ್ಟಾಕ್ಷರ ಮಂತ್ರಗಳು ಅಂದರೆ ಒಟ್ಟು ಅಷ್ಟಮಂತ್ರ ಜಪ, ಅಷ್ಟಾಕ್ಷರ ಅಲ್ಲ ಅಷ್ಟಮಂತ್ರ ಜಪ. 8 ಮಂತ್ರ ಜಪ ಮಾಡಬೇಕು ಅಂತ. ನಾರಾಯಣ ಅಷ್ಟಾಕ್ಷರ, ಈ ಗಾಯತ್ರಿ ಮಂತ್ರ, ತತ್ವನ್ಯಾಸ, ಮಾತೃಗಾನ್ಯ ಎಲ್ಲವೂ ಸೇರುತ್ತೆ. ಎಲ್ಲವೂ ಸೇರಿ ದಿವಸ ಒಬ್ಬ ಗೃಹಸ್ಥ ಅಷ್ಟಮಂತ್ರ ಜಪಗಳನ್ನು ಮಾಡಬೇಕು ಅಂತ ಇದೆ. ಅದರಲ್ಲಿ ಕೆಲವು ಇಷ್ಟೆಲ್ಲ ಮಂತ್ರಗಳನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ವ್ಯಾಹೃತಿ ಅನ್ನೋ ಶಬ್ದಕ್ಕೆ ಏನರ್ಥ ಅಂದರೆ ಉಚ್ಚಾರಣೆ ಅಂತ ಒಂದು ಅರ್ಥ. 3 ಬಾರಿ ಉಚ್ಚಾರಣೆ ಮಾಡೋದು ಅಂತ ಅರ್ಥ ವ್ಯಾಹೃತಿ ಅಂದರೆ. ಇಷ್ಟು ದ್ವಾದಶಾಕ್ಷರ. ಇಲ್ಲಿ ನಿಲ್ಲಿಸೋಣ, ಇನ್ನು ವಿಷಯ ಇದೆ ತುಂಬ. ಇಲ್ಲಿಗೆ ಇಂದಿನ ಪಾಠವನ್ನು ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ.